ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಮಧುರ ಅವ್ರೆ, ಮಧುರ ಅವ್ರೆ. ಇದೇನಪ್ಪ, ಎಲ್ಲೂ ಕಾಣ್ತಾ ಇಲ್ಲ. ಕುಣಿತಾ ಇರ್ಬೇಕು, ಅದು ನೋಡ್ಬಿಡೋ. चांद को घूंघट के नीचे छुपा के लाई तेरे लिए दुनिया से नजरें चुरा के. पीछे कुआं आगे मेरे खाई, तू ही बता जाऊं मैं कहाँ. मुझको दुआ किसकी लगी भाई, आके पधारा हूँ जो यहाँ. इल्ले फिकर आजा इधर, बीट पे लगा ले तू ठुमका. 1 2 3 4 get on the dance floor. 1 2 3 4 get on the dance floor. Shake the booty, shake the top and go hardcore. ಈಗ ಬಂದಿರೋರ ಥರ ಏನೋ, ಹೋಗಿ ಕೂತು ಬಿಡೋ. ಏನಾರು ಕೇಳಿದ್ರೆ ಸಾರಿ ಅಂತ ಹೋಗ್ಬಿಡ್ತೀನಿ. ಮಧುರ ಅವ್ರೆ, ಸಾರಿ. ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ. ಗೌಡ್ರೆ ಏನಾಯ್ತು, ಸಿಡ್ಲು ಬಡ್ದಂಗ್ ನಿಂತಿದ್ದೀರಾ? ಸಿಡ್ಲು ಬಡಿಯೋದಲ್ಲ, ಸಿಡ್ಲೆ ಗುದ್ಕೊಂಡು ಹೋದಂಗೆ ಆಯ್ತು. ಮಧುರ ಅವ್ರೆ, ನೀವು ಯಾವಾಗ ಬಂದ್ರಿ? ಈಗ ಬಂದೆ. ಯಾಕೆ? ಇಷ್ಟೊತ್ತು ಇಲ್ಲಿ ಕುಣಿತಾ ಇದ್ದು ಮಿಂಚಿನ ಥರ ಹೊಂಟೋದ್ರಲ್ಲ, ಅದಂತದ ಗೊಂಬ ಯಾರ? ಏನು ಅವಳನ್ನ ಗೊಂಬೆ ಅಂತೆಲ್ಲ ಕರೀತಿದ್ದೀರಾ? ಅವಳು ನನ್ನ ರಿಲೇಟಿವ್, ಬಾಂಬೆಯಿಂದ ಬಂದಿದ್ದಾಳೆ. ಅವಳ ಹೆಸರು ಮಥುರಾ ಅಂತ. ಓ, ನೀವು ಮಧುರ, ಅವರು ಮಥುರ. ಈ ಮಾ ಅಕ್ಷರ ಕಂಡ್ರೆ ನನಗೆ ಶಾನೆ ಪ್ರೀತಿ ಅನ್ನಿ. ಮರ್ಯಾದೆ ಇಲ್ದಿರೋರ್ಗೆಲ್ಲ ಮಾ ಅಕ್ಷರ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ. ಮತ್ತಿನ್ನೇನ್ ಗೌಡ್ರೆ, ಯಾವ ಹುಡುಗಿ ಕುಣಿತಿದ್ರು ಕಳ್ಳನ್ ತರ ಕದ್ ನೋಡ್ತಿರಲ್ಲ, ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು? ಅದು ಅಲ್ಲಿ ಕುಣಿತಾ ಇರೋದು ನೀವೇ ಅನ್ಕೊಂಬಿಟ್ಟಿ. ನಾನಾದ್ರೇನು ಬೇರೆಯವ್ರಾದ್ರೇನು ಕದ್ಯಾಕ್ ನೋಡ್ತೀರಾ? ಆಯ್ತು ಬಿಡಿ ಮಧುರ ಅವ್ರೆ, ಇನ್ಮೇಲೆ ಕದ್ ನೋಡಲ್ಲ. ನೀವು ಕುಣಿಬೇಕಾರೆ ಎದುರು ಕೂತ್ಕೊಂಡೇ ನೋಡ್ತೀನಿ. ಹಾಗೇನಾದ್ರು ಮಾಡಿದ್ರೆ ಕಣ್ಗುಡ್ಡ ಕಿತ್ತು ಕೈ ಕೊಡ್ತೀನಿ. ಹಂಗೆಲ್ಲ ಮಾಡಬೇಡಿ ಮಧುರ ಅವ್ರೆ. ನಾ ಈ ಮಣ್ಣಿನ ಮೇಲೆ ಬದುಕಿರೋದೆ ನಿಮ್ಮ ಕಣ್ಣಿನ ಸೌಂದರ್ಯ ನೋಡಕ್ಕೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನು ಮಧುರ ಅವ್ರೆ, ನೀವು ನನ್ನ ಕಣ್ಣು ಗುಡ್ಡ ಕಿತ್ತಾಕ್ಬಿಟ್ರೆ ನಿಮ್ಮನ್ನ ಹೆಂಗ್ ನೋಡ್ಲಿ? ನೀವ್ ಯಾಕೆ ನನ್ ನೋಡ್ಬೇಕು? ಅಂದ್ರೆ ಆ ಮಥುರ ಅವ್ರನ್ನ ಹೆಂಗ್ ನೋಡ್ಲಿ ಅಂದಿ. ನೀವ್ ಯಾಕೆ ಅವಳು ನೋಡ್ಬೇಕು? ಏನ್ ನಿಮ್ ಪ್ರಾಬ್ಲಮ್ಮು? ಫುಟ್ಬಾಲ್ ಹೆಂಗ್ ನೋಡ್ಲಿ ಅಂದಿ. ಮಾತಾಡಿ ನನ್ ತಲೆ ನೋಯ್ತಿದೆ. ಕಾಫಿ ಕುಡಿತೀನಿ. ನನ್ಗೊಂದ್ ಕಪ್ಪು. ಮಧುರ ಅವ್ರಿಗೆ ಮಥುರ ಅವ್ರ ಬಗ್ಗೆ ಮಾತಾಡಿದ್ರೆ ಒಟ್ಟ ಬರೀತದೆ. ಶಂಕರೇಶ್ವರ ಅವಕಾಶದ ಮೇಲೆ ಅವಕಾಶ ಕೊಡ್ತಾ ಇದೆ. ಉಪಯೋಗಿಸ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟದು. ಹೇ ವಿಲೇಜ್ ಬಾಯ್ಸ್, ನೀವಿನ್ನೂ ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ನಾನು ನಿಮ್ಮ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋದು ಮರ್ತಿದ್ದೆ. ನಿಮ್ಮ ಫೋನ್ ಕೊಡಿ. ನೀವು ಸೆಲ್ಫಿ ತಗೊಳಕ ನನ್ನ ಮೊಬೈಲ್ ಹಾಕ್ಬೇಕು? ನೀವು ಕೊಡಿ. ಸ್ಮೈಲ್. ನೋಡಿ, ಇದರಲ್ಲಿ ನನ್ನ ನಂಬರ್ ಫೀಡ್ ಮಾಡಿದ್ದೀನಿ. ನಾನೇನಾದ್ರೂ ನಿಮಗೆ ಫೋನ್ ಮಾಡಿದ್ರೆ ನಮ್ಮಿಬ್ಬರು ಫೋಟೋ ಇದ್ರಲ್ಲಿ ಬರುತ್ತೆ. ಐ ಲವ್ ವಿಲೇಜ್ ಬಾಯ್ಸ್. ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ. ಗೌಡ್ರೆ ತಗೊಳ್ಳಿ. ಗೌಡ್ರೆ ಏನಾಯ್ತು ನಿಮ್ಗೆ? ಈ ಶೆಕಿಲು ಯಾಕೆ ಹೀಗೆ ನಡುತ್ತಿದ್ದೀರಾ? ಏನಾಯ್ತಪ್ಪ ಇವ್ರಿಗೆ? ಇಷ್ಟೊತ್ತು ಚೆನ್ನಾಗಿದ್ರಲ್ಲ. ಪುಟ್ಮಲಿ ಅವ್ರು ಬೇರೆ ಮನೇಲಿಲ್ಲ. ಈ ಊರ್ ಸುತ್ತಕ್ಕೆ ಬೇರೆ ಹೋಗ್ತಾರೆ. ಗೌಡ್ರೆ, ಡಾಕ್ಟರ್ಗೆ ಫೋನ್ ಮಾಡ್ಬಿಡೋದು. ಸೋರುತ್ತಿಹುದು ಮರೆಯ ಮಾಳಗಿ ಅಜ್ಞಾನದಿಂದ. ಡಾಕ್ಟರ್ ಬಂದ್ ಕೆಲ್ಸ ನೋಡಿ. ಇಷ್ಟಕ್ಕೂ ಪೇಷಂಟ್ ಯಾರು? ನೀವ?
ನೀವು ಸ್ಟೂಡೆಂಟ್ ತರ ಇದ್ದೀರಾ ನಿಮ್ಗೇನ್ ಮತ್ತು ದೊಡ್ಡ ರೋಗ ರೋಗ ಬಂದಿರೋದು ನನ್ಗಲ್ಲ ಇವ್ರಿಗೆ. ಇವಾಗ ಹೋಗ್ಲಿ ಬಿಡಿ. ಏನ್ ಗೌಡ್ರೆ ಒಳಗೆ ಅವ್ರಿಗೆ ಸಿಕ್ಕಾಬಿಟ್ಟೆ ಬಿಸಿ ಇದೆ. ಇದು ಖಂಡಿತ ಹೇಳ್ಬೇಡಿ, ಡಬಲ್ ಆಗುತ್ತೆ. ವಿಬಲ್ ಕೊಡ್ತೀನಿ. ಬರೀ ಜ್ವರ ಅಷ್ಟೇ. ನೀವ್ಯಾಕೆ ಏನೇನೋ ತಿಳ್ಕೊತೀರಾ? ಚೆನ್ನಾಗಿ ಹೇಳಿದ್ರು. ಏನಾಗಿಲ್ಲ. ತಗೊಳ್ಳಿ ಕಷಾಯ, ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಒಂದು ಚಮಚದಲ್ಲಿ ಹಾಲ್ಗೆ ಹಾಕೊಂಡು ನೀರಿಗೆ ಹಾಕೊಂಡು ಕುಡಿದ್ಬಿಡಿ. ಈ ಕಷಾಯನ ನಾ ಕುಡಿಬೇಕಾ? ಇದು ಅಂತಿದ್ದ ಕಷಾಯ ಇಲ್ಲ. ಅಯ್ಯೋ ಜೋರಾಗಿ ಹೇಳಕ್ಕಾಗಲ್ಲ, ಮೆತ್ತಿಗೆ ಹೇಳಿದ್ರೆ ಇದಕ್ಕೆ ಅರ್ಥ ಆಗಲ್ಲ. ಇದು ಹೇಳ್ಬೇಡಿ ಬಿಡಿ, ಟೀ ಸೊಪ್ಪಲ್ಲಿ ಮಾಡಿರೋದು. ನನಗೆ ಕಷಾಯ ಕುಡಿಯಕ್ಕೆ ಹೇಳ್ತಾರೆ. ಇವ್ರು ಎಂಥ ಡಾಕ್ಟ್ರಪ್ಪ, ನಂಗೆ ಅರ್ಥನೇ ಆಯ್ತಾ ಇಲ್ಲ. ಏನಕ್ಕೆ ಬಂದ್ರು ಆ ಕಾಯಿಲೆಗೆ ಹೇಳ್ದಷ್ಟು ಕೇಳು ಸಾಕು. ನಾನೆಂತ ಡಾಕ್ಟ್ರು ಅಂತ ಇವನ ಹತ್ರ ಕೇಳೋದು ಬಂದ್ಬಿಡ್ತು ನನ್ನ ಹಣೆ ಬರ. ನೀವೆಂಥ ಡಾಕ್ಟ್ರು ಅಂತ ಗೊತ್ತಾಯ್ತು ಕಂಬುಡಿ. ರಾತ್ರಿ 11 ಗಂಟೆ ಮೇಲೆ ಟಿವಿಲಿ ಬರ್ತಿದಾರಲ್ಲ. ಕಳ್ಳ ನೋಡ್ತೀಯಾ? ಅಯ್ಯೋ, ಈಗ ನಾನು ಏನು ಮಾಡ್ಬೇಕು ಅಂತ ಹೇಳಿ? ಕೇಳ್ದಂಗೆ ಕೇಳು. ಕಷಾಯನ ಚೆನ್ನಾಗಿ ಅಲ್ಲಾಡಿಸಿ ಚಮಚದಲ್ಲಿ ಹಾಲ್ಗೆ ಹಾಕೊಂಡು ನೀರ್ಗೆ ಹಾಕೊಂಡು ಕುಡಿ, ಎಲ್ಲ ಸರಿ ಹೋಗುತ್ತೆ. ಪೇಮೆಂಟು ಎಲ್ಲ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಬರಲ್ಲ, ಪ್ರೋಗ್ರಾಮಿಗೆ ಟೈಮ್ ಆಯ್ತು. ಟಿವಿಲಿ ಬರೋದು ರಾತ್ರಿಗೆ ತಾನೆ. ರೆಕಾರ್ಡಿಂಗ್ ಇವಾಗ ಹಾಕದ್ ರಾತ್ರಿ. ಬರ್ತೀನಿ. ಗೌಡ್ರೆ ಚೆನ್ನಾಗೇ ಇದ್ರಲ್ಲ, ಸಡನ್ ಆಗಿ ಜ್ವರ ಹೇಗ್ ಬಂತು? ಅದನ್ನೆಲ್ಲ ಕೇಳ್ಬೇಡಿ ಬಿಡಿ ಮಧುರ ಅವ್ರೆ. ಯಾಕೆ ಗೌಡ್ರೆ? ಯಾಕ ಯಾನೋ ಏನು ಅಂತ ಕೇಳ್ಬೇಡಿ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಒಳ್ಳೇದಾ? ಜ್ವರ ಬಂದಿದ್ ಹೇಗ್ ಒಳ್ಳೇದಾಯ್ತು? ಈಗ ನನಗೆ ಜ್ವರ ಬಂದಾಗ್ತಾನೆ ನೀವು ದಂಡಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರೋದು. ಗೌಡ್ರೆ ಏನೋ ಜ್ವರ ಬಂದಿದೆ, ಅಯ್ಯೋ ಪಾಪ ಅಂತ ನೋಡ್ಕೋತಿದ್ದೀನಿ ಅಷ್ಟೇ. ಪುಟ್ಮಲಿ ಅವ್ರ ಮನೇಲಿ ಇದ್ದಿದ್ರೆ ನಾನು ಯಾಕೆ ನಿಮ್ಮನ್ನ ನೋಡ್ಕೋತಿದ್ದೆ? ಈಗ ಸ್ವಲ್ಪ ಹುಷಾರಾಗಿದ್ದೀರಲ್ಲ, ಕಷಾಯ ಕುಡ್ದು ಮನೆಗೆ ಹೋಗಿ ಮಲ್ಕೊಳ್ಳಿ. ಮಧುರ ಅವ್ರೆ, ಅಟ್ಟಿಲ್ ಒಬ್ಬನೇ ಮನೆ ಕಳಕ್ ಬೇಜಾರು. ನಿಮ್ ಜೊತೆ ಇಲ್ಲೇ ಹೊತ್ತು ಕೂತ್ಕೊಂಡ್ ಮಾತಾಡ್ಬಿಟ್ಟು ಆಮೇಲೆ ಹೋಯ್ತೀನಿ. ನಂಗೆ ಮಾಡಕ್ ತುಂಬಾ ಕೆಲಸ ಇದೆ, ಎದ್ ಹೋಗಿ. ಹಾಯ್ ವಿಲೇಜ್ ಬಾಯ್. ಬನ್ನಿ ಮಧುರ ಅವ್ರೆ. ಮಧುರ ಅವ್ರೆ, ನೀವು ಹೋಗಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಮತ್ತು ನೀನ್ ಈಗಷ್ಟೇ ಬಂದಿದ್ಯಾ, ಹೋಗಿ ರೆಸ್ಟ್ ಮಾಡು. ಇವ್ರಿಗೆ ಹುಷಾರಿಲ್ಲ, ನಾನು ನೋಡ್ಕೋತೀನಿ. ಸೇಫ್. ಪರವಾಗಿಲ್ಲ ಮತ್ತು ನೀನು ತುಂಬಾ ಚೆನ್ನಾಗಿ ಆಡ್ತೀಯಾ. ಬಾಂಬೆಲಿ ನಾನು ಸ್ಟೇಟ್ ಲೆವೆಲ್ ಚಾಂಪಿಯನ್ ಗೊತ್ತಾ? ಹೌದಾ? ಹೊಡಿ ಕೈ. ಇದೇನಪ್ಪ, ಅಣ್ಣಪ್ಪನವರು ಪಾತ್ರೆ ಬೆಳಗ ಕೈಯಲ್ಲಿ ಇವರು ಕೈ ಹೊಡಿತಾವ್ರೆ. ಮಥುರ ಅವ್ರೆ, ಸಕ್ಕರೆ ಕಂಡಾಗ ಇರುವೆ ಬಂದಂಗೆ ಬಂದ್ಬಿಡ್ತಾರೆ. ಏನ್ ಮಥುರ ಅವ್ರೆ, ಅಣ್ಣಪ್ಪನವ್ರ ಜೊತೆ ಕೂತ್ಕೊಂಡು ಪಗಡ ಆಡ್ತಾ ಇದಾರಿ. ಈ ಗೌಡ್ರೆ, ಇದು ಪಗಡೆ ಅಲ್ಲ ರೀ, ಚೆಸ್ಸು. ಅಲ್ಲ ರೀ, ನಾನು ಆಡ್ತಿದ್ದೀನಿ ತಾನೆ, ನನ್ನನ್ನೇ ಕೇಳ್ಬೋದಿತ್ತಲ್ಲ. ಓ ಅಣ್ಣಪ್ಪನವ್ರೆ, ನಿಮ್ಮನ್ನು ವಿಚಾರಿಸ್ಕೊಳ್ಳೋದು ಇದ್ದೇ ಅದೇ. ಮೊದಲು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳನ್ನ ವಿಚಾರಿಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮನೆ ಅಲ್ಲ ನಮ್ಮನೆ. ಅಷ್ಟಕ್ಕೂ ಇವಳ ಹೆಸರು ನಿಮ್ಗೆ ಗೊತ್ತಾಯ್ತು? ಅಣ್ಣಪ್ಪನವ್ರೆ, ನಿಮ್ಮ ಮಟ್ಟಿಗೆ ಯಾರೇ ಬರ್ಲಿ ಅವ್ರು ಮೊದಲು ಪರಿಚಯ ಆಗೋದು ನನಗೆ. ಏನಂದ್ರಿ ಮಥುರ ಅವ್ರೆ? ಅದು ನಿಜನೇ ಬಿಡಿ. 24 ಗಂಟೆ ನಮ್ಮನೆಯಲ್ಲೇ ಬಿದ್ದಿರ್ತಿರಲ್ಲ, ಅದಕ್ಕೆ ನಾವು ನಾಯಿ ಸಾಕಿಲ್ಲ. ನಾವು ಸಾಕಿಲ್ಲ. ಏನ್ ಗೌಡ್ರೆ, ಮನೆಗೆ ಬರುವಾಗ ನನ್ನ ಹೆಸರು ಕೂಗ್ಲೇ ಇಲ್ಲ? ನಾಮಸ್ಮರಣೆ ಮಾಡ್ಕೊಂಡೇ ಬಂದ್ರು, ಆದ್ರೆ ಮಧು ರ ಅನ್ನೋದು ಬಿಟ್ಟು ಮಧು ರ ಅನ್ಕೊಂಡ್ ಬಂದ್ರು. ಓ, ಒಂದೇ ದಿನಕ್ಕೆ ಪಾರ್ಟಿ ಚೇಂಜಾ? ಮಧುರ ಅವ್ರ, ಅಣ್ಣಪ್ಪನವರು ಯಾನೇನೋ ಹೇಳ್ತಾರೆ, ಅವ್ರ ಮಾತನ್ನ ನಂಬೇಡಿ. ಮತ್ತು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಓ ಅಣ್ಣಪ್ಪನವ್ರೆ, ನಿಮ್ಗೆ ತಿನ್ನಕ್ಕೂ ಬರಲ್ಲ, ತಿನ್ನವ್ರನ್ನ ಬುಡಕ್ಕೂ ಬರಲ್ಲ. ಇಂಥ ನಿರ್ದೋಷ ಯಾಕೋ ಮತ್ತೆ ನನ್ಗಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ನಿಮಗ್ ಚಳಿ ಆದ್ರೆ ನಿಮ್ಮನೆ ಕಂಬಳಿ ಹೊತ್ಕೊಂಡ್ ಮಲಗ್ರಿ, ಕಂಡೋರ್ ಮನೆ ಕಂಬಳಿಗೆ ಯಾಕೆ ಕಣ್ಣಾಗ್ತೀರಾ? ಜಾನಿ ಬಾಯ್, ಏನೋ ರಾಕಿ ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ಯಾ? ಎಕ್ಸಾಕ್ಟ್ ಸೂಟಿ. ಸೂರ್ಯ ಹೇಳಿದ ನಿಮ್ಮ ಮನೆಗೆ ಬಾಂಬೆಯಿಂದ ಒಂದು ಹುಡುಗಿ ಬಂದಿದ್ದಾಳೆ, ನೋಡಿಕೊಂಡು ಬಾ ಅಂತ. ಅವನಿಗೆ ಬರೋಕ್ಕೇನಾಗಿತ್ತಂತೆ? ಅವ ಬಂದ್ರೆ ನೀವು ನೋಡ್ಲಿಕ್ಕೆ ಬಿಡ್ತೀರಾ? ಹೌದು, ನಿಮ್ಮ ಮನೆಗೆ ಕತ್ರಿನ ಕೈ ಬಂದ ವಿಷಯ ನಿಜವಾ? ಕತ್ರಿನ ಕೈಗೆ ಬಂದಿದ್ರೆ ನಾನ್ಯಾಕೋ ಸುಮ್ಮನೆ ಇರ್ತಿದ್ದೆ. ಇನ್ನೊಂದ್ಸಲ ಕತ್ರಿನ ಗಿತ್ರಿನ ಅಂತ ಈ ಕಡೆ ಬಂದ್ರೆ ಕತ್ರಿ ತಗೊಂಡು ಕಟ್ ಮಾಡ್ಬಿಡ್ತೀನಿ. ಹೌದು, ನಮ್ಮನೆಗೆ ಬಾಂಬೆ ಹುಡುಗಿ ಬಂದಿರೋ ವಿಷಯ ಆ ಸೂರಿಗೆ ಹೇಗೆ ಗೊತ್ತಾಯ್ತು? ಕುಡಿದೊಡನೆ ಕಿಕ್ಕೇರಿಸುವ ಹೆಂಡ, ನೋಡಿದೊಡನೆ ಮತ್ತೇರಿಸುವ ಹೆಣ್ಣು,
ಬಡ್ಡೆ ಹುಡುಗರ ಕಣ್ಣಿಗೆ ಬೀಳದಿರ್ತದ. ಐ ಡೋಂಟ್ ಲೈಕ್ ಇಟ್. ಇನ್ನೊಂದ್ಸಲ ಕಿಕ್ಕು ಗಿಕ್ಕು ಅಂತ ನಮ್ಮ ಮನೆ ಕಡೆ ಬಂದ್ರೆ ಹಾಕಿರೋ ಪ್ಯಾಂಟ್ ಉದ್ರೋಗ್ಬಿಡ್ಬೇಕು, ಹಂಗ ಬಾರಿಸ್ತೀನಿ. ಕ್ಯಾಂಡಿ ಬಾಯ್, ಈ ಮನೆಗೆ ನನ್ನನ್ನು ಬರಬೇಡ ಅನ್ನುವ ರೈಟ್ ನಿಮಗೆ ಯಾರು ಕೊಟ್ಟದ್ದು? ಯಾವನ್ ಯಾಕೋ ಕೊಡ್ಬೇಕು ಲೇ? ಈ ಮನೆ ನಂದು, ಈ ಮನೆಗೆ ನಾನೇ ಯಜಮಾನ. ಮಧುರ ಬಾಬಿಯ ದುಡ್ಡಲ್ಲಿ ಮಾನ ಇಲ್ಲದೆ ಬದುಕುತ್ತಿರೋರು ನೀವು, ಇದು ಮಾನ ಅಲ್ಲ ಯವಾನ. ಐ ಲೈಕ್ ಇಟ್. ಅರೆ ಕಲ್ಟಿವೇಟ್ರು ಕರೆಕ್ಟಾಗಿ ಹೇಳ್ದ ಕೂಡ. ರೀ ಗೌಡ್ರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿದಿರಲ್ಲ, ಮಾಡಕ್ಕೇನು ಕೆಲಸ ಇಲ್ವಾ? ಓ ಅಣ್ಣಪ್ಪನವ್ರೆ, ನನ್ನ ಕೆಲ್ಸದ ವಿಷಯ ಬಿಟ್ಟಾಕಿ. ಎಲ್ಲ ನನ್ನ ಬಾಂಬೆ ಮಿಠಾಯಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲ ಆ ಹುಡುಗಿನ ಬಾಂಬೆ ಮಿಠಾಯಿ ಅಂತ ಕರೆದ್ರೆ ನಿಮ್ಮನ್ನೇ ಮಿಠಾಯಿ ಮಾಡ್ಕೊಂಡು ತಿಂದು ಬಿಡ್ತೀನಿ. ಓಯ್ ಹಿಂಗ್ ಮಾಡ್ತಾರೆ ನೀವ್ ಆ ಕತ್ರಿಗಳನ್ನು ಆ ಹುಡುಗಿಯನ್ನ ನೋಡಿದ್ದೀರಾ? ನೋಡದೆ ನೋಡ, ಬೇಡ ಬಿಡು, ಅಲ್ಲಿಗೆ ಬರ್ತೀನಿ ನೀರು. ಅರೆ ಕಲ್ಟಿವೇಟ್ರು ಹಿಂಗ್ ಮಾಡ್ರೆ ನೀವೆಂತ ಅದೃಷ್ಟವಂತಪ್ಪ, ಉಲ್ಪಿಯೊಟ್ಟಿಗೆ ಸೆಲ್ಫಿ ತೆಗೆಸ್ಕೊಂಡಿದ್ದೀರಾ. ಹೊಡಿರಿ ಕೈ. ಅರೆ ಕಲ್ಟಿವೇಟ್ರು, ಎಣ್ಣೆಗಳನ್ನ ಬೀಳಿಸ್ಕೋಬೇಕು ಅಂದ್ರೆ ಸರಿಯಾದ ಜಾಗದಲ್ಲಿ ಮಚ್ಚ ಇರಬೇಕು. ಹೊಸ ಜನಕ್ಕೆ ಎಣ್ಣೆಗಳು ಬೀಳೋದಿರ್ಲಿ, ಅವ್ರನ್ನ ತಿರುಗೂ ನೋಡಲ್ಲ. ಇವತ್ತ್ಯಾಕೋ ನಿಮ್ ಟೈಮ್ ಸರಿ ಇಲ್ಲ ಅನಿಸ್ತಿದೆ ರೀ. ಏನ್ ನಿಮ್ ಪ್ರಾಬ್ಲಮ್ಮು? ಮೊದ್ಲು ನಿಮ್ ಟೈಮ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ನ ಟೈಮ್ ಬಗ್ಗೆ ಮಾತಾಡಿ. ಅಡ ಕಲ್ಟಿವೇಟ್ರು, ನಿನ್ಗೆ ಇನ್ನೂ ಶಾಲೆ ವಿಷಯಗಳು ಹೇಳ್ಬೇಕು, ಹಂಗೆ ಹೇಳಿದ್ರೆ ಆಗಲ್ಲ. ನಿನ್ಗೆ ಶಾಕ್ ಕೊಟ್ಬಿಟ್ಟು ಹೇಳಿಸ್ತೀನಿ, ಬಾ ನನ್ನ ಜೊತೆಗೆ. ಇವ್ರನ್ನ ಹೀಗೆ ಬಿಟ್ರೆ ಆಗಲ್ಲ. ಈ ವಿಷಯನ ಮೊದಲು ಪುಟ್ಟಮಲ್ಲಿ ಅವ್ರಿಗೆ ಹೇಳ್ಬೇಕು. ಚಂದನ್ ಅವರೇ, ಬಿರ್ಬಿನ್ ಬರ್ರಿ ಅಂತ ಫೋನ್ ಮಾಡಿದ್ರಿ ಅಲ್ಲ, ಯಾಕೆ? ನಾನು ಗಾಬರಿಯಿಂದ ಭಜನೆ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟಿ. ಮನೆಯವರೇ, ನೀವು ದೇವರು ದೀಂಡ್ರು ಅಂತ ಭಜನೆ ಮಾಡ್ತಾ ಇರಿ, ಇಲ್ಲಿ ಗೌಡ್ರು ಹುಡುಗಿರಿಂದ ಬಿದ್ದು ದೇವಿ ಭಜನೆ ಮಾಡ್ತಿರ್ತಾರೆ. ಚಂದನ್ ಅವರೇ, ಸುಮ್ನೆ ನಮ್ಮ ಬಾಬಣ್ಣನ ಬಗ್ಗೆ ಕಾರ್ಪೆಂಟ್ ಮಾಡಬೇಡಿ. ಅದು ಕಾರ್ಪೆಂಟ್ ಅಲ್ಲ, ಕಂಪ್ಲೇಂಟ್. ಹೇಳಿದ್ರೆ ಛಾಡ, ಅದನ್ನೇ ಮಾಡಬೇಡಿ. ಮನೆಯವರೇ, ನಾನು ಸುಳ್ಳು ಹೇಳ್ತಿಲ್ಲ. ಗೌಡ್ರಿಗೆ ಸರಿಯಾಗಿ ಸಿಂಗಲ್ ರೈಡೇ ಮಾಡಕ್ ಬರಲ್ಲ, ಇನ್ನು ಡಬಲ್ ರೈಡ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಚಂದನ್ ಅವರೇ, ನೀವೇನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ಅದು ಯಾವಾಗ ತಾನೇ ಅರ್ಥ ಆಗಿದೆ. ನೀವು ಹೀಗೆ ಇನ್ನೋಸೆಂಟ್ ತರ ಇದ್ರೆ ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತಾರೆ. ನಮ್ ಬಾಬಣ್ಣ ನನ್ನನ್ ಬಿಟ್ಟು ಬಾಂಬೆಗೆ ಹಾಕೋದರು. ಬಾಂಬೆ ಮಿಠಾಯಿ ತಿನ್ನಕ್ಕೆ? ಚಂದನ್ ಅವರೇ, ಯಾಕೆ ಹಿಂಗೆಲ್ಲ ಮಾತಾಡಿರಿ? ಮತ್ತಿನ್ನೇನ್ ಪುಟ್ಮಲ್ಲಿ ಅವರೇ, ಬಾಂಬೆಯಿಂದ ಮಧು ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗೌಡ್ರು ನಮ್ಮನ್ನು ನೋಡೋ ನೆಪದಲ್ಲಿ ಪದೇ ಪದೇ ನಮ್ಮ ಮನೆಗೆ ಬಂದು ಆ ಹುಡುಗಿಯಿಂದ ಬಿದ್ದುಬಿಟ್ಟಿದ್ದಾರೆ. ಮಾಯಕಾರ ಏನಿದು ಅಪಸ್ವರ? ಚಂದನ್ ಅವರೇ, ನೀವು ಹೇಳ್ತಾ ಇರೋದು ದಿಟ್ಟುವಾ? ಪುಟ್ಮಲ್ಲಿ ಅವರೇ, ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ? ನೀವು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನಾನು ಬಯಸೋದು. ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತು ತಾನೇ? ಅಂದ್ರೆ ಅಕ್ಕಪಕ್ಕದವ್ರು ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದೆ. ಹಂಗಂದರಿಯಾ? ಹಂಗಾರ್ ಸರಿ ಬಿಡಿ. ಇವ್ರು ನೇರವಾಗಿ ಏನು ಹೇಳಿದ್ರು ಅರ್ಥ ಆಗಲ್ಲ. ಚಂದನ್ ಅವರೇ, ಏನಾದ್ರೂ ಹೇಳಿದ್ರಿಯಾ? ಏನಿಲ್ಲ ಪುಟ್ಮಲ್ಲಿ ಅವರೇ, ಹೇಳ್ಬೇಕಾದ್ದನ್ನೆಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ಗೌಡ್ರನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇಲ್ಲ ಅಂದ್ರೆ ನೀವು ಬಾಂಬೆ ಮಿಠಾಯಿ ತಿನ್ನೋದು ಗ್ಯಾರಂಟಿ. ಬ್ಯಾಡ ಬ್ಯಾಡ, ನಾನು ನಿಮ್ ಹೇಳ್ದಂಗೆ ಕೇಳ್ತೀನಿ. ಮಧುರಾವ್ರೆ ಹೊಸಿ ಹೊಟ್ಟೆ ಊರ್ಸ ಮಥುರಾವ್ರೆ, ನಿಮ್ಗೋಸ್ಕರ ಒಂದು ಹಾಡು ತಕೊಂಬಂದಿನಿ, ಪ್ಲೇ ಮಾಡ್ಲಾ? ಮಾಡ್ತೀನಿ. राम चाहे लीला चाहे राम, इन दोनों के लव में दुनिया का क्या काम? ओ राम. ಆಮೇಲೆ ಪುಟ್ಮಲಿ, ನೀ ಯಾಕ ಮೇಲಕ್ಕೆ ಬಂದ? ಬಾಬಣ್ಣ, ಯಾನಾಗಿದ್ದು ನೀವು ಇಲ್ಲಿಗೆ ಬಂದ್ಬಿಟ್ಟು ಹಿಂಗೆ ಎಲ್ಲ ಕುಣಿತಾ ಇದ್ದೀರಲ್ಲ, ನೋಡಿ ಜನ ಏನ್ ಅನ್ಕೊಳ್ಳಲ್ಲ? ಯಾರ್ಯಾನ ಅನ್ಕೊಂಡ್ರೆ ನನಗೇನಮ್ಮೆ? ನೀ ಯಾಕೆ ಇಲ್ಲಿಗೆ ಬಂದ ಅದನ್ನ ಹೇಳು. ಯಾಕೆ ನಾನು ಇಲ್ಲಿಗೆ ಬರ್ಬಾರ್ದ? ಬಂದೇನಾದ್ರೂ ನಿಮ್ಗೆ ತೊಂದರೆ ಆದನ? ಒಂಥರ ತೊಂದರೆ ಇರ್ತದೆ. ಯಾರು ಇಲ್ಲ ಕಂಬಿಡು. ಅಲ್ಲ ಬಾಬಣ್ಣ, ಕನ್ನಡ ಹಾಡಿ ನೆಟ್ಟಕ್ಕೆ ಹೇಳಲ್ಲ, ಹಿಂಗೆ ಹಿಂದಿ ಹಾಡು ಹಾಕೊಂಡು ಹಿಂಗೆ ಕುಣಿತಾ ಇದ್ದೀರಲ್ಲ, ಏನಾಗಿತ್ತು ನಿಮ್ಗೆ? ಆಮೇಲೆ ಪುಟ್ಮಲಿ, ಹಾಡು ಯಾವುದಾದ್ರೆ ನಮ್ಮೆ ಕೇಳಾಕ ಕಿವಿಗ ಇಂಪಾಗಿರ್ಬೇಕು, ಮನ್ಸಿಗೆ ತಂಪಾಗಿರ್ಬೇಕು. ನೀ ಯಾಕೆ ದಯ್ಯ ಮೆಟ್ಕೊಂಡವ್ರಂಗ ಅಡಿಯೇ? ನನ್ಗೆ ದಯ್ಯ ಮಿಟ್ಕೊಂಡಿದೆ, ನಿಮ್ಗೇನಾಗಿದ್ದು? ಆಮೇಲೆ ಪುಟ್ಮಲಿ, ಯಾಕಮ್ಮೆ ಹೇಳ್ತಾ ಇದೆ? ನಾ ಎವಳನ್ನ ಸಿಕ್ಕಿ ಆಮೇಲೆ ಪುಟ್ಮಲಿ ಅಳು ನಿಲ್ಸಮ್ಮೆ, ನಾ ಎವಳನ್ನ ಸಿಕ್ಕಿ ಅವಳಮ್ಮೆ.
ಅಲ್ಲ ಕಮ್ಮಿ ಅದು ಯಾಕೂಸೆ ಹಿಂಗ್ ಅಳ್ತಿದೆ? ಅತ್ಯವ್ವ ಅದು ಬಾಬಣ್ಣ ಅವಳ ಬಾಂಬೆ ಬಿಟ್ಲಾಡಿ ಸವಾಸ ಮಾಡವ್ರೆ. ಅವಳ ಜೊತೆ ಫೋಟೋನು ತೆಗೆಸ್ಕೊಂಡವ್ರೆ. ಏನ ಆ ದನ ಕಾಯನು ಬೇರೆ ಹುಡುಗಿ ಸಾಹಸ ಮಾಡಿ ಜೊತೆಗೆ ಫೋಟೋ ಬೇರೆ ತೆಗೆಸ್ಕೊಂಡವನ? ಈಗೆಲ್ಲವನ ಆ ದನ ಕಾಯನು ಎಲ್ಲ ಅವ್ರೆ ಅನ್ನಿ. ಕೊಡ್ಬೋನ ಅವನಿಗೆ. ಕೊಡ್ತೀನಿ ರೀ ದನ ಕಾಯೋರೆ. ಅತ್ಯವ್ವ ಬಾಬಣ್ಣ ಮಾತಾಡಿ. ಏನ್ ನಿನ್ ಪ್ರಾಬ್ಲಮ್ಮು? ಅಲ್ಲ ಕಮ್ಮಿ ನಾ ಹೇಳೋದನ್ನ ಕೇಳಿಸ್ಕೊಳ್ದೆ ನನ್ನೆನ್ನ ಯಾಕೆ ಕೇರಳದ ದಯ್ಯ ಬಿಡ್ಸೋಳ್ ತಗ್ಲಾಕ್ಬಿಟ್ಟ? ಅತ್ಯವ್ವ ಮಾತಾಡಿ. ತೊಂದರೆ ಇಲ್ಲ. ಎವಳವ ಯಾನ್ ಮಾಡ್ತಿದ್ದ? ನೀನು ಮೆಟ್ಕೊಂಡಿರೋ ದಯ್ಯ ಬಿಡ್ಸೋಣ ಅಂತ ಕಸ್ಬಳ್ಳಿ ರೆಡಿ ಮಾಡ್ಕೊತಿದ್ದೆ. ಅದಕ್ಕವ ಹಂಗ್ ಮಾತಾಡ್ತಾ ಇದೆ? ಲೇ ದನ ಕಾಯನೆ, ಯಾವಳ ಅವಳು ಬಾಂಬೆ ಮಿಟ್ಕಲಾಡಿ? ಅವ್ವ ಹಂಗೆಲ್ಲ ಹೇಳ್ಬೇಡ. ಅವರು ಬಾಂಬೆ ಮಿಠಾಯಿ ಅಲ್ಲ, ಬಾಂಬೆ ಮಿಠಾಯಿ. ಅವ್ವ ನೀನ್ ನನಗ ಎಷ್ಟು ಬೇಕಾದ್ರೂ ಬೊಯ್, ಅವ್ರಿಗೆ ಮಾತ್ರ ಬೊಯ್ಬೇಡ. ಅಯ್ಯೋ ಮೂದೇವಿ ನನ್ ಮಗನೇ, ನಾನ್ ನಿನಗ್ ತಿನ್ಸಿರೋ ಮಿಠಾಯಿನ ಮರ್ತ್ಬಿಟ್ಟು ಅದ್ಯಾವ್ದೋ ಬಾಂಬೆ ಮಿಠಾಯಿ ಬಗ್ಗೆ ಮಾತಾಡ್ತಿದ್ಯಲ್ಲ, ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ. ಅವಳು ನಿನ್ಗೆ ಅಷ್ಟೊಂದು ಮೋಡಿ ಮಾಡ್ಬಿಟ್ಟವಳ. ಅವೈ ನಿನ್ಗೆ ಯಾರು ಗೊತ್ತಾಗಲ್ಲ. ಈ ಪುಟ್ಮಲ್ಲಿ ಮಾತನ್ನ ಕೇಳ್ಕೊಂಡು ಯಾನೇನೋ ಮಾತಾಡ ಸುಮ್ಮನೆ ಯಾರು ತಗದು ಬುಟ್ಟ ಅಂದ್ರೆ ಹಾಕೊಂಡಿರೋ ಪಟಪಟಿ ಚಡ್ಡಿ ಬನಿಯನ್ನೆಲ್ಲ ಉದ್ರೋಗ್ಬಿಡ್ಬೇಕು. ಅವಳ ಜೊತೆ ಫೋಟೋ ತೆಗೆಸ್ಕೊಂಡು ಈಗ ಇಲ್ಲ ಅಂತ ಸುಳ್ಳು ಬೇರೆ ಹೇಳಿಯಾ? ಅವೈ ಅದು ಫೋಟೋ ಅಲ್ಲ, ಸೆಲ್ಫಿ. ಚಪ್ಪಲಿ ಕಿತ್ತೋಯ್ತವೆ. ಸೆಲ್ಫಿ ಅಂತೆ ಸೆಲ್ಫಿ. ಮರ್ಯಾದಿಂದ ಹೇಳ್ತಾ ಇವ್ನಿ, ಆ ಬಾಂಬೆ ಬಿಕ್ನಿ ಸಾಹಸ ಬುಟ್ಟಿಯೋ ಸರಿ, ಇಲ್ಲಂದ್ರೆ ನಾನೇ ಅಲ್ಲಿಗೆ ಬಂದು ನೀನು ಗ್ರಾಚಾರ ಬಿಡಿಸ್ತೀನಿ. ಬೇಡ ಕಂಬಿಡು, ಮಡಗ್ಲೆ ಫೋನ ಸರಿ ಮಾಡ್ಕೋ. ಆಯ್ತು ಕವ ಮಡಗ್ತೀನಿ. ಅಮ್ಮೆ ಪುಟ್ಮರಿ ಇದಕ್ಕಮ್ಮೆ ಇಂದು ಮುಂದೆ ಯಾರು ತಿಳ್ಕಳ್ದೆ ಹಿಂಗ್ ಮಾಡ್ಬಿಟ್ಟ. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಆ ಫೋಟೋ ಡಯಟ್ ಮಾಡಿ. ಡಯಟ್ ಮಾಡ್ಬೇಕಾದ್ರೆ ಫೋಟೋ ಅಲ್ಲ ಕಮ್ಮೆ, ನಾನು ಅದು ಡಯಟ್ ಅಲ್ಲ, ಡಿಲೀಟು. ಹಿಡಿದ್ರೆ ಚಾಡ, ಅದನ್ನ ಮಾಡಿ. ಆಯ್ತು ಕಮ್ಮೆ, ನಿನಗೋಸ್ಕರ ನಾ ಯಾನ್ ಬೇಕಾದ್ರೂ ಮಾಡ್ತೀನಿ. ನಿನಗಿಂತ ನನಗೆ ಯಾರು ಮುಖ್ಯ ಅಲ್ಲ. ನೋಡು ಡಿಲೀಟ್. ಈಗ ಸಂತೋಷವಾ? ಬಾಬಣ್ಣ ನೀವೇನೇ ಹೇಳಿ, ಆದ್ರೆ ನೀವು ಮಾಡಿದ ಒಂಚೂರು ನನಗೆ ಇಷ್ಟ ಆಗಿಲ್ಲ. ಅಮ್ಮ ಪುಟ್ಮರಿ ಅಮ್ಮ ಅದು ಬಾಂಬೆ ಮಿಠಾಯಿ ಅಂದ್ರೆ ಮಿಠಾಯಿ. ಹಾಯ್ ಜಾನಿ. ಹಾಯ್ ಮಥು, ತಗೋ ನಿನಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ. ಥ್ಯಾಂಕ್ ಯು. ಮಧುರ ಎಲ್ಲಿ ಕಾಣಿಸ್ತಿಲ್ಲ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ಲಾ? ಅವಳೆಲ್ಲಾದ್ರೂ ಹೋಗ್ಲಿ, ನೀನು ಒಬ್ಳೆ ಎಲ್ಲೂ ಓಡಾಡ್ಬೇಡ. ಯಾಕೆ ಜಾನಿ? ನನ್ಗೇನಿದು ಹೊಸ್ತಲ್ಲ. ಬಾಂಬೆಲಿ ರಾತ್ರಿ 12 ಗಂಟೆಲ್ಲ ನಾನು ಒಬ್ಬೊಬ್ಳೆ ಓಡಾಡ್ತೀನಿ. ನಾನು ಹೇಳಿದ ಹಾಗಲ್ಲ ಮಧು, ನಾನಿರ್ಬೇಕಾದ್ರೆ ನೀನು ಒಬ್ಳೆ ಯಾಕೆ ಹೋಗ್ಬೇಕು ಅಂತ. ಅಣ್ಣಪ್ಪನವ್ರು ಹೇಳ್ದದು ಸರಿಯಾಗದ ಮಥುರ ಅವ್ರೆ. ನಾ ಇರ್ಬೇಕಾರೆ ನೀವು ಒಬ್ಬರೇ ಯಾಕೆ ಆಚ್ಕೋದರಿ? ರೀ ಗೌಡ್ರೆ, ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ ಅಂತ ಹೇಳ್ತಾರೆ. ನೀವೇನ್ರಿ ಪೂಜೆ ಶುರು ಆಗಕ್ ಮುಂಚೆನೆ ಕರಡಿ ತರ ಬಂದ್ಬಿಟ್ಟಿದ್ದೀರಾ? ನಿಮ್ಗೆ ಮಾಡಕ್ ಬೇರೆ ಪಟಪಟಿ ಚಡ್ಡಿ ಬನ್ನಿ ಮಾರೋ ಕೆಲಸ ಇಲ್ವಾ? ಓ ಅಣ್ಣಪ್ಪನವ್ರೆ, ಮೊದ್ಲು ನೀವು ಮಧುರ ಅವ್ರ ದುಡ್ಲಿ ದುನಿಯಾ ನೋಡೋದು ಬಿಟ್ಬಿಡಿ. ತಾಕತ್ತಿದ್ರೆ ನಿಮ್ ದುಡ್ಲಿ 1 kg ಧನಿಯಾ ತಕೊಂಬನಿ ನೋಡೋ. ಈ ಗೌಡ್ರೆ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ ಈ ದುನಿಯಾದಿಂದನೇ ಆಚೆ ಕಳಿಸ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ನೀವು ನನ್ನ ದುನಿಯಾದಿಂದ ಆಚೆಕಾಕವರ್ಗ ನಾನು ಕಳ್ಳಪುರಿ ತಿಂತ ಇದ್ದಾನ. ಮತ್ತು ಇಬ್ರು ವೇಸ್ಟ್ ಬಾಡಿಗಳ ಜೊತೆ ನೀನೇನ್ ಮಾಡ್ತಿದ್ಯಾ? ಮಧುರ ಅವ್ರೆ, ಬೇಕಾದ್ರೆ ಅಣ್ಣಪ್ಪನವ್ರನ್ನ ನೀವು ವೇಸ್ಟ್ ಮಾಡಿ ನಾ ಲಯಾಕು ಅಂತ ಏನ್ ಬೇಕಾದ್ರು ಅನ್ಕೊಳ್ಳಿ, ಆದ್ರೆ ನನ್ನ ಮಾತ್ರ ಹಂಗ ಅನ್ಬೇಡಿ. ಮಥುರ ಅವ್ರಿಗೆ ಬೇಜಾರಾಯ್ತದೆ ಅಲ್ವಾ ಮಥುರ ಅವ್ರೆ? ಗೌಡ್ರೆ, ನಮ್ ಜಾನಿ ಅಟ್ಲೀಸ್ಟ್ ಮನೆ ಕೆಲ್ಸನಾದ್ರೂ ಮಾಡ್ತಾರೆ, ಆದ್ರೆ ನೀವು ಬೇರೆಯವ್ರ ಮನೇಲಿ ಇರೋದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ರ. ಸರಿಯಾಗಿ ಹೇಳ್ದೆ ಮಧು. ಹಾ ಓ ಅಣ್ಣಪ್ಪನವ್ರೆ, ನಾನೇನು ಕ್ಯಾಮೆ ಇದೆ ನಿಮ್ಮ ಮಟ್ಟಿಗೆ ಬಂದಿಲ್ಲ. ಮಥುರ ಅವ್ರಿಗೆ ನಿಮ್ಮ ಕಂಪ್ನಿ ಇಷ್ಟ ಆಗಲಿಲ್ಲ, ಅದಕ್ಕೆ ನಾ ಕಂಪ್ನಿ ಕೊಡವಂತ ಬಂದಿನಿ. ಏನ್ ಮಥುರ ಅವ್ರ? ರೀ ಗೌಡ್ರೆ, ಹಾಗಂತ ಅವಳೇನಾದ್ರು ನಿಮ್ಮ ಹತ್ರ ಬಂದ್ರೆ ಹೇಳಿದ್ದೇನ್ರಿ? ಅಣ್ಣಪ್ಪನವ್ರೆ, ಎಣ್ಣಕ್ಕೆ ಹೇಳ್ದಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಬಿಡ್ಬೇಕು. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಹಾಯ್ ಸ್ವೀಟ್ ಹಾರ್ಟ್. ಬರ್ತಾ ಇದೀನಿ. ಬಾಯ್ ಗೈಸ್.
ಜಾನಿ ಬೇಳೆಕಾಳುಗಳನ್ನ ವೇಸ್ಟ್ ಮಾಡಬೇಡಿ, ಹೋಗಿ ಸಾಂಬಾರ್ ಮಾಡಿ. ಗೌಡ್ರೆ ಅಂಗಡಿಗೆ ಹೋಗಿ ವ್ಯಾಪಾರ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇವತ್ತು ಪಟಾಪಟಿ ಚಡ್ಡಿ ಬನ್ಯನ್ ಮಾರ್ತಿದ್ದೀರಾ, ನಾಳೆ ದಿನ ಕರ್ಚೀಫ್ ಮಾರ್ಬೇಕಾಗತ್ತೆ. ಅನೇಕ್ನವ್ರೆ ಹೊಲ ಮೇಲೆ ಏನಾದ್ರು ಇಟ್ಟಿದಾರ್ಯಾ? ಸೀದೋಗಿರೋ ವಾಸನೆ ಬರ್ತದೆ. ಮಥುರಾವ್ರೆ, ಮಥುರಾವ್ರೆ, ಬನ್ನಿ ಗೌಡ್ರೆ, ಮತ್ತೆ ಬಂದ್ರ? ಬನ್ನಿ 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 ಬನ್ನಿ. ಓಹೋ, ಏನೇನವ್ರೆ ಇವತ್ತು ಈ ಪಟ್ಟಿ ಮರ್ಯಾದೆ ಕೊಡ್ತಾ ಇದಾರೆ. ದಿನ ತಂಗ್ಳನ್ನ ತಿನ್ನೋ ಭಿಕ್ಷಕನ್ಗೆ ಬಿಸಿ ಬಿಸಿ ಬಿರಿಯಾನಿ ಕೊಟ್ರೆ ಇದೇ ಪ್ರಶ್ನೆ ಕೇಳ್ತಾನೆ ನೋಡಿ. ಇದೆಲ್ಲ ಪುಟಾಕಿ ಎಲ್ಲ ನನ್ ಬಾಂಬೆ ಮಿಠಾಯಿ ಕಾಡ್ತಾ ಇಲ್ಲ. ರೀ ಗೌಡ್ರೆ, ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವೇನ್ರಿ? ಪುಟ್ಟಮಲ್ಲಿ ಅವರಂತ ಹಳ್ಳಿ ಸೊಗಡನ್ನ ಮನೇಲಿ ಇಟ್ಕೊಂಡು ನಿಮ್ಗೆ ಯಾಕ್ರಿ ಬಾಂಬೆ ಕೊಡೋ ಬುದ್ಧಿ? ಮಧು, ಆಮೇಲೆ ಪುಟ್ಮಲಿ ನೀ ಏನ್ ಮಾಡ್ತಿದ್ದ ಮೇಲೆ? ನೀವೇನ್ ತಪ್ಪು ಮಾಡ್ತಾ ಇದ್ದೀರಲ್ಲ, ಅದನ್ನ ಸರಿ ಮಾಡವು ಅಂತ ಬಂದೀವ್ನಿ ಅಲ್ವಾ ಮಧುರವ್ರೆ? ಕರೆಕ್ಟಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವರೇ. ಮತ್ತು ನೀನ್ ರೆಡಿ ತಾನೆ? ಹಾ ಮಧು, ನಾನು ರೆಡಿ. ಆದ್ರೆ ಇನ್ನೂ ಒಂದೆರಡು ದಿನ ಇದ್ದು ಹೋಗೋಣ ಅನ್ಕೊಂಡೆ. ಅದೆಲ್ಲ ಆಗಲ್ಲ ಕಣ. ನಿಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಈಗ್ಲೇ ಹೊರಡು. 2 ದಿನ ಇದ್ದಿದ್ದಕ್ಕೆ ಈ ಮನೆ ಎರಡಾಗೋಗಿದೆ. 4 ದಿನ ಇದ್ರೆ ಈ ಮನೆ ಚೂರ್ ಚೂರಾಗೋಗುತ್ತೆ. ಮಥುರಾವ್ರೆ ನೀವು ಊರ್ಗೊಂಟ್ರ್ಯಾ? ನಾನು ಬಾಂಬೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ಇಷ್ಟು ಬಿರ್ನಿ ಹಾಕೋಯ್ತಾ ಇದ್ದಾರಿ? ಗೌಡ್ರೆ ಅವಳು ಇಲ್ಲಿ 2 ದಿನ ಇದ್ದು ಹೋಗ್ಬೇಕಂತ ಇದ್ಲು, ಈಗ ಹೋಗ್ತಿದ್ದಾಳೆ. ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಮಧು, ಟೈಮ್ ವೇಸ್ಟ್ ಆಗ್ತದೆ. ಫ್ಲೈಟಿಗೆ ಬೇರೆ ಟೈಮ್ ಆಯ್ತು. ನಾನೇನು ಬರಲಾ? ಬಾಯ್ ಮಧು. ಬಾಯ್ ಜಾನಿ. ಬಾಯ್ ಅಂಕಲ್. ಹಾ